ಸ್ನೇಹಿತರ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರ, ಇದೀಗ ಹಲವಾರು ಅಭಿಮಾನಿಗಳು ಹಾಗೆ ವೀಕ್ಷಕರೆಲ್ಲ ಕಾಯ್ತಿರುವಂತಹ ವಿಚಾರ ಯಾವ್ದಪ್ಪ ಅಂದ್ರೆ, ಇವತ್ತು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಬಿಗ್ ಬಾಸ್ ಹೇಗಿರುತ್ತೆ ಅನ್ನುವಂಥ ಕುತೂಹಲ ಕೂಡ ಎಲ್ಲರಲ್ಲೂ ಕಾಡ್ತಾ ಇರುವಂತದ್ದು. ಸದ್ಯ ಬಿಗ್ ಬಾಸ್ ನ ಎಲ್ಲ ರೀತಿಯ ಒಂದು ಒಳ್ಳೆಯ ಪ್ರೋಮೋ ಕೂಡ ರಿಲೀಸ್ ಆಯ್ತು ವೀಕ್ಷಕರೇ. ಸದ್ಯಕ್ಕೆ ಇದೀಗ ಬಿಗ್ ಬಾಸ್ ಮನೆ ಹೇಗಿದೆ ಅನ್ನೋದನ್ನ ನೋಡ್ಕೊಂಬರೋಣ. ಸೊ ಈ ಒಂದು ವಿಚಾರವನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಕನ್ನಡ ಬಿಗ್ ಬಾಸ್ ಸೀಸನ್ 12 ಹೊಸದಾಗಿ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ, ಫೋಟೋ ಕೂಡ ವೈರಲ್ ಆಗಿರುವಂತದ್ದು. ಸೊ ಹೇಗಿದೆ ದೊಡ್ಡ ಮನೆ ಅಂತ ನೋಡೋದಾದ್ರೆ, ಸೊ ಇವೆಲ್ಲವನ್ನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಈ ಬಾರಿ ಬಿಗ್ ಬಾಸ್ ಮನೆ ಹೇಗಿರಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ಆ ಕುತೂಹಲವನ್ನ ಹೆಮ್ಮಡಿಗೊಳಿಸುವ ಫೋಟೋ ಒಂದು ಲೀಕ್ ಆಗಿರುವಂತದ್ದು. ಇನ್ನೋವೇಟಿವ್ ಕೆಲವೊಂದಿಷ್ಟು ಫಿಲ್ಮ್ ಸಿಟಿಯಲ್ಲಿ ನಿರ್ಮಾಣವಾಗ್ತಿರುವಂತಹ ಹೊಸ ಬಿಗ್ ಬಾಸ್ ಮನೆಯ ಫೋಟೋ ಹೇಗಿದೆ ನೋಡ್ಕೊಂಬರೋಣ. ಬಿಗ್ ಬಾಸ್ ಗಾಗಿ ಕಾಯ್ತಿರುವಂತಹ ಅಭಿಮಾನಿಗಳು ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 12 ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಸೆಪ್ಟೆಂಬರ್ 28ರಿಂದ ಬಿಗ್ ಬಾಸ್ ಕನ್ನಡ 12 ಶುರುವಾಗಲಿ. ಈ ಬಾರಿಯ ಸ್ಪರ್ಧಿಗಳಿಗಾಗಿ ಯಾರೆಲ್ಲ ಹೋಗಬಹುದು ಎಂಬ ಊಹಾಪೋಹ ಸೋಷಿಯಲ್ ಮೀಡಿಯಾದಲ್ಲಿ ಜೋರಾಗಿದೆ. ಹೀಗಿರುವಾಗಲೇ ಈ ಸೀಸನ್ನ ಹೊಸ ಮನೆಯ ಫೋಟೋ ಕೂಡ ಲೀಕ್ ಆಗಿರುವಂತದ್ದು. ಲೀಕ್ ಆಗಿರುವ ಹೊಸ ದೊಡ್ಡ ಮನೆಯ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟ ವೈರಲ್ ಆಗಿದೆ. ಸೊ ಬಿಗ್ ಬಾಸ್ ಮನೆ ಲೊಕೇಶನ್ ಮತ್ತು ಶಿಫ್ಟ್ ಎಲ್ಲಿದೆ, ಹೇಗೆ ಬಿಗ್ ಬಾಸ್ ಮನೆ ಶಿಫ್ಟ್ ಆಯಿತು, ಲೊಕೇಶನ್ ಎಲ್ಲಿದೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ಕನ್ನಡ 1 ಹಾಗೂ ಬಿಗ್ ಬಾಸ್ ಕನ್ನಡ 2 ಸೀಸನ್ಗಳು ಪುಣೆಯ ಲೋನಾವಾಲಾದಲ್ಲಿ ನಡೆದಿತ್ತು. ಹೋಸ್ಟ್ ಕಿಚ್ಚ ಸುದೀಪ್ಗೆ ಅನುಕೂಲವಾಗಲಿ ಎಂದು ಬಿಗ್ ಬಾಸ್ ಕನ್ನಡ ಕಾರ್ಯಕ್ರಮಕ್ಕಾಗಿ ಬೆಂಗಳೂರಿಗೆ ಬಿಗ್ ಬಾಸ್ ಮನೆ ಶಿಫ್ಟ್ ಆಯಿತು. ಬಿಗ್ ಬಾಸ್ ಕನ್ನಡ ಸೀಸನ್ 3ರಿಂದ ಬಿಗ್ ಬಾಸ್ ಕನ್ನಡ ಸೀಸನ್ 9ರವರೆಗೆ ಎಲ್ಲ ಬಿಗ್ ಬಾಸ್ ಕನ್ನಡ OTT 1 ಸೀಸನ್ ಸೇರಿದಂತೆ ಎಲ್ಲ ಶೋಗಳು ಸೊ ಬೆಂಗಳೂರಿನ ಬಿಡದಿ ಬಳಿಯ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ನಿರ್ಮಾಣವಾಗಿದ್ದಂತಹ ಮನೆಯಲ್ಲಿ ನಡೆದಿತ್ತು. ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ 10 ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 11 ಸೀಸನ್ಗಳು ತಾವರೆಕೆರೆ ಹಾಗೂ ದೊಡ್ಡ ಆಲದ ಮರದ ಮಧ್ಯೆ ಇರುವ ಪ್ರದೇಶದಲ್ಲಿ ಬೃಹತ್ ಮನೆ ನಿರ್ಮಿಸಿ ನಡೆಸಲಾಗಿತ್ತು. ಇದೀಗ ಬಿಗ್ ಬಾಸ್ ಮನೆ ದೊಡ್ಡ ಆಲಮರದಿಂದ ಮರಳಿ ಇನ್ನೋವೇಟಿವ್ ಫಿಲ್ಮ್ ಸಿಟಿಗೆ ಶಿಫ್ಟ್ ಆಗಿದೆ. ಸದ್ಯ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ದೊಡ್ಡ ನಿರ್ಮಾಣ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ ವೀಕ್ಷಕರೇ. ಎಂದೆಂದಿಗಿಂತಲೂ ಈ ಬಾರಿ ಬಿಗ್ ಬಾಸ್ ಮನೆ ಹೆಚ್ಚು ಕಲರ್ಫುಲ್ ಆಗಿ ಹೆಚ್ಚು ರಿಚ್ ಆಗಿ ಇರಲಿದೆ ಅಂತ ಹೈಲೈಟ್ನಲ್ಲಿ ವಿಭಿನ್ನವಾಗಿ ವಿಶೇಷವಾಗಿ ಇಂಟೀರಿಯರ್ ಡಿಸೈನ್ ಮಾಡಲಾಗಿದೆ. ಸದ್ಯ ಫೋಟೋ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ ತಲೆ ಎತ್ತಿರುವಂತೆ ಬಿಗ್ ಬಾಸ್ ಮನೆಯ ಫೋಟೋ ಒಂದು ಲೀಕ್ ಆಗಿರುವಂತದ್ದು. ಫೋಟೋವನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಬಾರಿಯ ಥೀಮ್ ಬಗ್ಗೆ ಸುಳಿವು ಸಿಗಲಿದೆ ವೀಕ್ಷಕರ. ಥೀಮ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈಗಾಗಲೇ ರಿಲೀಸ್ ಆಗಿರುವ ಕಿಚ್ಚೋ ಸುದೀಪ್ ಅವರ ಏನು ಕಾಣಿಸಿಕೊಂಡಿರೋ ಮೊದಲ ಪ್ರೋಮೋವನ್ನ ನೀವು ನೋಡಿದ್ರೆ ಅದರಲ್ಲಿ ಹೈಲೈಟ್ ಆಗಿರೋದೇ ಕರ್ನಾಟಕದ ಶ್ರೀಮಂತ ಸಂಸ್ಕೃತಿ, ವಿವಿಧ ಸಂಪ್ರದಾಯ ಮತ್ತು ಆಚಾರ. ಸದ್ಯಕ್ಕೆ ಈ ಒಂದು ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದು ಅಂತ ಈಗ ಲೀಕ್ ಆಗಿರುವ ದೊಡ್ಡ ಮನೆಯ ಫೋಟೋ ನೋಡಿದ್ರೆ ಕರ್ನಾಟಕದ ಸಾಂಸ್ಕೃತಿಕ ಹಿರಿಮೆಯ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗ್ತಿರುವಂತದ್ದು. ಹಾಗಾದ್ರೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ವಿವಿಧ ಸಾಂಸ್ಕೃತಿಕ ಹಿನ್ನೆಲೆ ಹೊಂದಿರುವ ಸ್ಪರ್ಧಿಗಳನ್ನ ನಿರೀಕ್ಷೆ ಮಾಡಬಹುದಾ? ವಿವಿಧತೆಯಲ್ಲಿ ಏಕತೆ ಎನ್ನುವಂತೆ ಬಿಗ್ ಬಾಸ್ ಮನೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಬಹುದಾ ಎಂಬ ನಿರೀಕ್ಷೆ ಹಲವರಲ್ಲಿದೆ. ಸದ್ಯಕ್ಕೆ ಬಿಗ್ ಬಾಸ್ ಪ್ರಸಾರ ಯಾವಾಗ, ಬಿಗ್ ಬಾಸ್ ನ ಕಾಯ್ತಿರುವಂತವರಿಗೆ ಕುತೂಹಲ ಇದೆ. ಸದ್ಯಕ್ಕೆ ಬಿಗ್ ಬಾಸ್ ಸೆಪ್ಟೆಂಬರ್ 28ರಂದು ಸಂಜೆ 6 ಗಂಟೆಗೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರೀಮಿಯರ್ ಸಂಚಿಕೆ ಪ್ರಸಾರವಾಗಲಿದೆ. 3ನೇ ದಿನದಿಂದ ರಾತ್ರಿ 9:30ಕ್ಕೆ ರಿಯಾಲಿಟಿ ಎಪಿಸೋಡ್ಗಳು ಕೂಡ ಪ್ರಸಾರವಾಗಲಿದೆ ವೀಕ್ಷಕರೇ. ಸದ್ಯಕ್ಕೆ ಬಿಗ್ ಬಾಸ್ಗಾಗಿ ಹಲವಾರು ವೀಕ್ಷಕರು ಕೂಡ ಕಾಯ್ತಾ ಇದ್ದೀರಾ. ಬಿಗ್ ಬಾಸ್ ನ ಕೆಲವೊಂದು ಸೀಸನ್ ನಲ್ಲಿ ಈ ಸೀಸನ್ ಹೇಗೆ ಒಂದು ಇಂಟ್ರೆಸ್ಟಿಂಗ್ ಬರುತ್ತೆ, ಯಾವ ರೀತಿ ಸ್ಪರ್ಧಿಗಳು ಆಟವನ್ನ ಆಡ್ತಾರೆ, ಯಾರೆಲ್ಲ ಸ್ಪರ್ಧಿಗಳು ಹೋಗ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ಬಂದಂತ ಲಾಯರ್ ಜಗದೀಶ್, ರಂಜಿತ್ ಹಾಗೆ ಸೊ ಒಂದು ಇಂಟ್ರೆಸ್ಟಿಂಗ್ ಆಗಿತ್ತು ವಿಚಾರ ಸ್ನೇಹಿತರೆ. ಸೊ ಈ ಬಾರಿ ಹೇಗಿರುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕು. ಸದ್ಯ ಬಿಗ್ ಬಾಸ್ ನ ಪ್ರತಿಯೊಂದು ಇಂಚಿಂಚು ಇಂಟೀರಿಯರ್ಗಳು
ಕೂಡ ಹಾಗೆ ಬಹಳ ಒಂದು ಸ್ಪೆಷಲ್ ಆಗಿ ಒಂದು ಥೀಮನ್ನು ಚೇಂಜ್ ಮಾಡಿರುವಂಥದ್ದು ವೀಕ್ಷಕರಿಗೆ ಇಂಟ್ರೆಸ್ಟಿಂಗ್ ಆಗಿ ಮನಸೆಳೆಯುವಂತೆ ಮಾಡ್ತಾ ಇದೆ ಬಿಗ್ ಬಾಸ್ ಟೀಮ್. ಸೊ ಕಾದ್ ನೋಡ್ಬೇಕಿದೆ. ಸೊ ಇದೇ ತಿಂಗಳ 28ನೇ ತಾರೀಕು ಬಿಗ್ ಬಾಸ್ ಸೀಸನ್ ಓಪನ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಬಿಗ್ ಬಾಸ್ಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ ನೋಡ್ಲಿಕ್ಕೆ ಅವರೆಲ್ಲ ಈ ವಿಡಿಯೋವನ್ನ ಶೇರ್ ಮಾಡ್ಕೊಳ್ಳಿ. ಹಾಗೆ ಬಿಗ್ ಬಾಸ್ ಬಗ್ಗೆ ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.